ದಾವೀದನ ನೋಡ್ತೀವಿ. ಅವನಿಗೆ ಬಹಳ ದುಃಖವಾದಂತ ವಿಷಯ ಏನಂತಂದ್ರೆ, ಸೌಲನು ಅವನನ್ನು ಕೊಳ್ಳಬೇಕಂತ ಹಿಂದೆ ಬಿದ್ದಿರುವಾಗ ಅವನ ಹತ್ತಿಲ್ಲ. ಆದ್ರೆ ಅವನ ಸ್ವಂತ ಮಗ ಅಬ್ಷಲೋಮ್ ಸಿಂಹಾಸನವನ್ನು ತಗೋಬೇಕು, ನಮ್ಮ ತಂದೆಯನ್ನು ಕೊಳ್ಳಬೇಕಂತೇಳಿ ಅವನು ಪ್ರಯಾಸ ಪಟ್ಟಿರುವಾಗ ದಾವೀದನು ಬಹಳ ನೋಡಿದ್ರ ಅಧಿಕಾರ ಎಷ್ಟು ಕೆಟ್ಟದಂತೇಳಿ. ಅಧಿಕಾರಕ್ಕಾಗಿ ಜನರು ತಂದೆ ನೋಡಲ್ಲ, ತಾಯಿ ನೋಡಲ್ಲ, ಯಾರನ್ನು ನೋಡಲ್ಲ, ಸ್ನೇಹಿತರನ್ನು ನೋಡಲ್ಲ, ಯಾರನ್ನು ನೋಡಲ್ಲ. ಅಧಿಕಾರ ಅಷ್ಟು ಕೆಟ್ಟದ್ರಿ. ಅಧಿಕಾರಕ್ಕಾಗಿ ಜನರು ಏನೆಲ್ಲ ಮಾಡ್ತಾರೆ. ಯೇಸು ಸ್ವಾಮಿ ಬಂದ್ರು ಅಧಿಕಾರ ಅಂದ್ರೆ ಏನನ್ನ ತಿಳಿಸ್ಕೊಡ್ರಿ. ಅದನ್ನು ಮಾದರಿಯಾಗಿ ದೀನತ್ವದಿಂದ ಇದ್ದುಕೊಂಡು ಅವರ ಕಾಲುಗಳನ್ನು ತೊಳೆದು ಅಧಿಕಾರ ಏನಂತೇಳಿ ತಿಳಿಸ್ಕೊಡ್ರಿ. ದೀನವಾದಂತ ವ್ಯಕ್ತಿ ನಾಯಕನಂತ ಅಂದ್ರೆ, ಸಭೆಯಲ್ಲಿ ಯಾರಪ್ಪ ನಾಯಕ ಅಂತಂದ್ರೆ ದೀನನು, ಎಲ್ಲರಿಗಿಂತ ಕೊನೆಯವನು ಅವನೇ ನಾಯಕ. ಸಭೆಯಲ್ಲಿ ಚೆನ್ನಾಗಿ ಹಾಡಾಡೋನು, ಚೆನ್ನಾಗಿ ವಾಕ್ಯ ಹೇಳೋನು, ಇಂಗ್ಲಿಷ್ ನಲ್ಲಿ ಮಾತನಾಡೋನು, ಬಹಳ ಹಣ ಇದ್ದವನು, ಬೆಳ್ಳಗಿದ್ದವನು, ಕಾರ್ ಇದ್ದವನು, ಇವರೆಲ್ಲ ನಾಯಕರಾಗೋದು. ಯಾರು ಕೊನೆಯವನು? ನಾನು ಕೊನೆಯವನು, ನಾನು ಏನು ಬಯಸಲ್ಲ, ನನ್ಗೇನು ಬೇಕಾಗಿಲ್ಲ ಸಭೆಯಲ್ಲಿ, ನನ್ಗೆ ಯಾರ ಮರ್ಯಾದೆ ಬೇಡ. ನಾಯಕ, ನೀನೇ ನಾಯಕ. ದೇವರ ದೃಷ್ಟಿಯಲ್ಲಿ ನೀನು ನಾಯಕನು. ಇಲ್ಲಿ ನೋಡ್ತೀವಿ, ದಾವೀದನು 600 ಜನರನ್ನು ತಗೊಂಡೋಗಿ ಓಡಿ ಹೋಗ್ತಾ ಇರುವಂತ ಮಗನು ಬಂದು ಸಾಯಿಸ್ತಾನೆ. ಎಷ್ಟೋ ದೂರ, ಎಷ್ಟೋ ಮೈಳು. ಅವ್ರ ಕಾಲಲ್ಲಿ ಚಪ್ಪಲಿ ಇಲ್ಲಂತೆ. ಬಹಳ ಅವಮಾನ, ಎಲ್ಲರೂ ಆಗ್ತಾ ಇದ್ರಂತೆ. ಯಾಕಂದ್ರೆ ಬಹಳ ಅವಮಾನಕರವಾದ. ಇವತ್ತು ಸಭೆಗಿರುವಂತ ಎಲ್ಲ ಯೌವನಸ್ಥರಿಗೆ ಹೇಳ್ತಾ ಇದ್ದಾರೆ, ನೀವು ದೇವರ ಎದುರಿನಲ್ಲಿ ಒಂದು ಪ್ರತಿಜ್ಞೆ ಮಾಡ್ರಿ. ತಂದೆ, ನಾನು ನಿನಗೆ, ನನ್ನ ತಂದೆ ತಾಯಿಗೆ ನನ್ನ ಕೆಟ್ಟ ಹೆಸರು ತರಲ್ಲ, ಅವರನ್ನು ನಾನು ಅವಮಾನ ಪಡಿಸಲ್ಲ, ಅವರು ಕೆಳಗೆ ಹಾಕುವಂತೆ ನಾನು ಮಾಡಲ್ಲ. ನಾನು ಹೇಳ್ತಾ ಇದ್ದೀನಿ, ದೇವರು ನಿಮ್ಗೆ ದೀರ್ಘಾಯುಷ್ಯವನ್ನು ಕೊಡ್ತಾನೆ, ನಿಮ್ಗೆ ಹಣವನ್ನು ಕೊಡ್ತಾನೆ, ಸುಖ ಶಾಂತಿಯನ್ನು ನಿಮ್ಗೆ ಕೊಡ್ತಾನೆ. ನಾನು ಯವನಸ್ಥನಿದ್ದಾಗ ನನಗೆ ಯಾರು ಹೇಳಿಲ್ಲ ಈಗ, ಅದಕ್ಕೆ ಬಹಳ ತಪ್ಪುಗಳನ್ನು ಮಾಡಿದೆ. ಆದ್ರೆ ಈಗ ಒಂದು ಯವನಸ್ಥರು ಹೇಳ್ತಾ ಇದ್ದಾರೆ, ನೀವು ಯಾರನ್ನಾದರೂ ಗೌರವಿಸೋದಿದ್ರೆ ಈ ಲೋಕದಲ್ಲಿ, ಒಂದು ವೇಳೆ ನಿಮ್ಗೆ ಅಂತ ಒಂದು ಸ್ವಲ್ಪ ಆಸೆ ಇದ್ರೆ, ಮೊದಲು ನಿಮ್ಮ ತಂದೆ ಮತ್ತು ತಾಯಿಯನ್ನು ಏನ್ ಮಾಡ್ರಿ, ನೀವು ಗೌರವಿಸಿ. ಅದರ ಅರ್ಥ ನೀವು ಅವರು ಹೇಳಿದ್ದನ್ನೆಲ್ಲ ಒಪ್ಪಬೇಕಂತ ಅಲ್ಲ. ನಾನು ಅದನ್ನು ಹೇಳ್ತಾ ಇದ್ದೆ. ಅವ್ರು ಹೇಳಿದ್ದೆಲ್ಲ ಸರಿ, ನೀವು ಹೇಳಿದ್ದೆಲ್ಲ ತಪ್ಪಂತ ನಾನು. ಕೆಲವೊಂದು ವಿಷಯ ಒಪ್ಪದೇ ಇರಬಹುದು, ನೀನು ಪರವಾಗಿಲ್ಲ, ಡಸಂಟ್ ಮ್ಯಾಟರ್. ಆದ್ರೆ ನಿಮ್ಗೇನೋ ಕೊಡ್ಸಿಲ್ಲ ಅಂತೇಳಿ, ನಿಮ್ಗೇನೋ ಒಂದು ಶೂ ಕೊಡ್ಸಿಲ್ಲ ಅಂತೇಳಿ, ನಿಮ್ಗೇನೋ ಒಂದು ಫ್ರಾಕ್ ಕೊಡ್ಸಿಲ್ಲ ಅಂತ ಹೇಳಿ ಅವರನ್ನು ಹೀನಾಯಿಸಿ ಮಾತನಾಡಿದ್ರೆ ನೀನು ಒಬ್ಬ ದುರ್ದೈವಿ ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೆ. ಎಂದು ಅವರನ್ನು ಹೀನಾಯಿಸಕ್ ಹೋಗಿ, ಸ್ವಾಮಿ ಬಡ ಕುಟುಂಬ, ಯೋಸೇಫು ಮರಿಯರು ಇಬ್ಬರು ಭಯಂಕರ ಬಡವರವರು. ಆ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಯೇಸು ಸ್ವಾಮಿ ಒಂದು ದಿವಸವೂ ಸಹ ಅವರನ್ನು ಹೀನಾಯಿಸ್ಲಿಲ್ಲ. ಎಂತ ಊಟ ತಿಂದನೋ, ಎಂತ ಊಟ ಇರಬಹುದಾಗಿತ್ತು ಅವ್ರ ಮನೆಯಲ್ಲಿ. ಬಹಳ ರೇಷನ್ ಅಕ್ಕಿ ಇರ್ಬೋದಲ್ಲ, ರೇಷನ್ ಅಕ್ಕಿನೇ ಇರ್ಬೋದು. ಒಂದು ದಿವಸವೂ ಸಹ ಯೇಸು ಸ್ವಾಮಿ ಗುಣಗುಟ್ಲಿಲ್ಲ. ಒಂದು ದಿವಸವೂ ಸಹ ತಂದೆ ತಾಯಿನ ಏನ್ ಮಾಡಿಲ್ಲ, ಹೀನಾಯಿಸ್ಲಿಲ್ಲ. ನಾನು ಹೆಂಡತಿಯರಿಗೂ ಸಹ ಹೇಳ್ತಾ ಇದ್ದೆ, ನಿಮ್ಮ ಗಂಡಂದಿರನ್ನು ಹೀನಾಯಿಸಕ್ ಹೋಗ್ಬೇಡಿ. ಯಾಕಂದ್ರೆ ಮದುವೆ ದಿವಸ ಪ್ರಮಾಣ ವಚನದಲ್ಲಿ
ಇವಳು ಕೇಳಿದ್ದನ್ನೆಲ್ಲ ಕೊಡಿಸ್ತೇನೆ ಅಂತ ಗಂಡ ಹೆಂಡತಿಯರು ಪ್ರಮಾಣ ವಚನವನ್ನು ನೆನಪು ಮಾಡ್ಕೊಂಡು ಒಳ್ಳೆ ಅಲ್ಲ. ಶೋಧನೆ ಆಗುವಾಗ davidನು ಅದ್ಭುತವಾದಂತ ನಂಬಿಕೆಯನ್ನು ಭರವಸೆಯನ್ನು ತೋರಿಸ್ತಿಲ್ಲ. ಸಿಂಹಾಸನ ಹೋಯಿತು, ಅದಕ್ಕಿಂತ ಹೆಚ್ಚಾಗಿ ಅವಮಾನ, ಅದಕ್ಕಿಂತ ಹೆಚ್ಚಾಗಿ ಅಬ್ಷಲೋಮನ ಇಡೀ ಸೈನ್ಯವನ್ನು ತಂದು ತಂದೆಯನ್ನು ಕೊಳ್ಳುವಂತ ಒಂದು ಯೋಜನೆ, ಒಂದು ತಂತ್ರ ನಡೆಯಿತು. ತೆಲುಗಿನಲ್ಲಿ ಕುಟ್ರಗಳು. ಮಗ ಎಷ್ಟೋ ಪ್ರೀತಿಸಿರುವಂತ ಕೊನೆಯಲ್ಲಿ ನೋಡ್ತೀವಿ ಅಬ್ರಹ್ಮನ್ ಅಂತಿದ್ದಾನೆ, ಅಬ್ಷಲೋಮನೇ ನಿನ್ನ ಸ್ಥಳದಲ್ಲಿ ನಾನ್ ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಇವನು ಯುದ್ಧಕ್ಕೆ ಹೋಗಿ ತಂದೆ ಮೇಲೆ ಯುದ್ಧಕ್ಕೆ ಹೋಗಿ ಬಹಳ ಹೀನವಾಗಿ ಸತ್ತಾನೆ ಅಬ್ಷಲೋಮ್. ಎಲ್ಲ ಯವನಸ್ಥರು ಹೇಳ್ತಾ ಇದ್ರು, ತಂದೆ ತಾಯಿ ವಿರುದ್ಧ ನೀವು ಜೀವನ ಮಾಡೋದಾದ್ರೆ ಅಬ್ಷಲೋಮ್ನಂತೆ ಸಾಯ್ತೀರಿ ನೀವು. ಅಬ್ಷಲೋಮನ ಗತಿ ನಿಮ್ಗೂ ಬರುತ್ತೆ. ಮರಕ್ಕೆ ಅವನ ಸತ್ತ ಶವ ದೇಹ ಅಂಟಿಕೊಂಡು ಇದ್ದಾರೆ. ದೇವರ ಅಂತ ಮರಣವನ್ನು ಅವನು ಕೊಟ್ಟಿದ್ದಾನೆ. ನನಗೆ ಬಹಳ ಆಶ್ಚರ್ಯ ಏನಂತಂದ್ರೆ 15ನೇ ಅಧ್ಯಾಯದಲ್ಲಿ ನನಗೆ ಬಹಳ ಆಶ್ಚರ್ಯವಾದಂತ ವಿಷಯ. 15ನೇ ಅಧ್ಯಾಯ 30ನೇ ವಚನ. ದಾವೀದನು ಮೊರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು.